ಬೇಲೂರು ತಾಲೂಕಿನ ಅರೇಹಳ್ಳಿಯ ವಿನಾಯಕ ಸಮುದಾಯ ಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26ನೇ ಸಾಲಿನ 76ನೇ ವಾರ್ಷಿಕ ಮಹಾಸಭೆ ನಡೆಯಿತು. ಸಭೆಯನ್ನು ಉದ್ಘಾಟಿಸಿ ಸಂಘದ ಅಧ್ಯಕ್ಷ ನಾಗೇಶ್ ಶೆಟ್ಟಿ ಮಾತನಾಡಿ, ನಮ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಚಿನ್ನದ ಅಡಮಾನ, ಸಾಲದ ಬಡ್ಡಿದರ ರಾಷ್ಟ್ರೀಕೃತ ಬ್ಯಾಂಕುಗಳಿಗಿಂತ ಕಡಿಮೆ ಇದೆ. ರೈತರಿಗೆ ಅನುಕೂಲವಾಗುವಂತೆ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರವನ್ನು ದಾಸ್ತಾನು ಮಾಡಲಾಗಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮೊದಲ ಹಂತದಲ್ಲಿ ರೈತರಿಗೆ 40 ಲಕ್ಷ ರು ಸಾಲವನ್ನು ಮಂಜೂರು ಮಾಡಿದ್ದಾರೆ. ಎರಡನೇ ಹಂತದಲ್ಲಿ ರೇವಣ್ಣ ಅವರ ಸಹಕಾರದಿಂದ ಮಂಜೂರಾದ 70 ಲಕ್ಷ ರು ಸಾಲವನ್ನು 214 ರೈತರಿಗೆ ಸಮಾನವಾಗಿ ಹಂಚಿಕೆ ಮಾಡಲಾಗಿದೆ ಎಂದು ಹೇಳಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ, ಹಲವು ಏಳುಬೀಳುಗಳನ್ನು ದಾಟಿ ಸಂಘವು 76ನೇ ವಸಂತಕ್ಕೆ ಕಾಲಿಟ್ಟಿದೆ. ಈ ಸಂಘವು ಇಡೀ ತಾಲೂಕಿನಲ್ಲಿ ಮುಂಚೂಣಿಯಲ್ಲಿದ್ದು ಹೆಚ್ಚಿನ ಸದಸ್ಯರನ್ನು ಹೊಂದಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಎಚ್.ಡಿ. ರೇವಣ್ಣ ಅವರ ಆಶಯದಂತೆ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ಸಂಘಗಳು ಶ್ರಮಿಸುತ್ತಿವೆ ಎಂದು ಹೇಳಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು ಮಾತನಾಡಿ, 2004ರಿಂದ ರೈತರಿಗೆ ಬಡ್ಡಿ ರಹಿತ ಸಾಲ ನೀಡಲಾಗುತ್ತಿದೆ. ಜಿಲ್ಲೆಯ ಸಹಕಾರ ಸಂಘಗಳಿಗೆ ಪ್ರತಿ ವರ್ಷ 500 ಕೋಟಿ ರು ಸಾಲವನ್ನು ನೀಡಲಾಗುತ್ತಿದೆ. ಈ ಸಹಕಾರ ವ್ಯವಸ್ಥೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಎಲ್ಲ ರೈತರು ತಮ್ಮ ವ್ಯವಹಾರವನ್ನು ಪತ್ತಿನ ಸಹಕಾರ ಸಂಘದಲ್ಲಿಯೇ ನಡೆಸಬೇಕು ಎಂದು ಕರೆ ನೀಡಿದರು. ಹೆಚ್ಚು ಕಾರ್ಯನಿರ್ವಹಿಸಿರ್ತಕ್ಕಂಥ ಒಂದು 10 ಸಹಕಾರ ಸಂಘಗಳಲ್ಲಿ ಒಂದಾಗಿದೆ ಅಂತಂದ್ರೆ ಈ ಅರೇಂಜ್ ಸೊಸೈಟಿ. ಈ ಹಿಂದಿನ 10 ವರ್ಷದ ಬೋರ್ಡು ಬಾಡಿ ಅಧ್ಯಕ್ಷರಾಗಿ ಈ ಬಾರಿಗೆ ಆಯ್ಕೆ ಪಡೆದಿರ್ತಕ್ಕಂಥವರು ಅಧ್ಯಕ್ಷರ ಶ್ರಮದಿಂದ ಈ ಹಂತಕ್ಕೆ ಬಂದಿದೆ. ನಾನು ತಾಲೂಕಲ್ಲಿ 30 ಸಹಕಾರ ಸಂಘಗಳಲ್ಲೂ ಎಲ್ಲ ಭಾಗದಲ್ಲಿ ನೋಡಿದ ಸಂದರ್ಭದಲ್ಲಿ ಅರೆಯಲ್ಲಿ ಸೇರುದಾರರು ಜಾಸ್ತಿ, ಸಂಖ್ಯೆ ಜಾಸ್ತಿ, ಆದರೆ ಕಡಿಮೆ. ವ್ಯವಹಾರ ಚೆನ್ನಾಗಿದೆ, ಸ್ವಂತ ಬಂಡವಾಳ ಚೆನ್ನಾಗಿದೆ. ನಾವು ಒಂದು ಖಾಸಗಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ, ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ವಿಶೇಷವಾಗಿ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ನಾವು ಮನೆ ಮತ್ತೊಂದು ಧನ್ಯವಾದಗಳನ್ನು ಹೇಳುವಂಥ ಅವಕಾಶ ಸಿಕ್ಕಿದ್ದವರಿಗೆ ಹೇಳಿದ್ವಿ ಅಷ್ಟೇ. ಈಗ ಕ್ಯಾಸರಾಗಿ ಎಲ್ಲರಿಗೂ ಹೇಳಬೇಕಾದಂತಹ ಒಂದು ಧನ್ಯವಾದ. ನೀವು ನಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಇನ್ನು 5 ವರ್ಷದಲ್ಲಿ 4.5 ವರ್ಷದಲ್ಲಿ ಅತ್ಯುತ್ತಮವಾಗಿ ನಡೆಸ್ಕೊಡ್ತೇವೆ. ನಿಮ್ಮ ಆಶಾಭಾವನೆಗೆ, ನಿಮ್ಮ ಏನು ಒಂದು ಆಶೋತ್ತರಗಳಿದೆ ಅದಕ್ಕೆ ಕಿಂಚಿತ್ತು ಲೋಪ ಬರದಂತೆ ನಿಮ್ಮ ಇಚ್ಛೆಯನ್ನು ನಾವೆಲ್ಲ ಪೂರೈಸ್ತೇವೆ ಅಂತ ನಾನು ಈ ಒಂದು ವೇದಿಕೆಯಲ್ಲಿ ಭರವಸೆಯನ್ನ ಮತ್ತೆ ಆಶೆಯನ್ನು ವ್ಯಕ್ತಪಡಿಸ್ತೇನೆ. ಹಾಗೆ ಇವತ್ತು ವಿಶೇಷವಾಗಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ನಮ್ಮ ಸೋಮನಹಳ್ಳಿ ನಾಗೇಂದ್ರವರು ಬಂದಿದ್ದಾರೆ. ಸುಮಾರು 15 ಸರಿ ನಾವು ಅವ್ರ ಹತ್ರಕ್ಕೆ ಹೋಗಿದ್ದೀವಿ, ಅವ್ರ ಮನೆಗೆ ಹೋಗಿದ್ದೀವಿ, ಅವ್ರ ಆಫೀಸಿಗೆ ಹೋಗಿದ್ದೀವಿ, ಎಲ್ಲ ಹೋಗಿದ್ವಿ. 4 ಜನಕ್ಕೆ ಟೈಮ್ ಇಲ್ಲ ಅಂದ್ರೆ ಅವ್ರನ್ನ ಬನ್ನಿ ನಮ್ಮ ಜೊತೆ. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಕೆಪಿ ಗಾಯತ್ರಿ, ಸಿಇಒ ಚನ್ನಕೇಶವ, ನಿರ್ದೇಶಕರಾದ ತುಳಸಿದಾಸ್, ಚಂದ್ರಶೇಖರ್, ನಿಂಗರಾಜು, ಅನಂತರಾಜು, ಅಣ್ಣಪ್ಪ, ರಾಮಚಂದ್ರ, ಸುಯೇಲುಹುರ್ ರೆಹಮಾನ್, ಪುಟ್ಟರಾಜು, ಪದ್ಮ, ಹೇಮರಾಜು, ಬ್ಯಾಂಕ್ ಪ್ರತಿನಿಧಿ ಹರೀಶ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. You are watching TV 46 News Kannada.